ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ ಬೋರ್ಡ್ಗೆ ಸ್ವಾಗತ. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ OnePlus 7 Pro ಇದೆಯಲ್ಲ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದ್ರ ಸ್ಪೆಸಿಫಿಕೇಶನ್, ಆ ಮೊಬೈಲ್ ಹೇಗಿದೆ ಆ್ಯಂಡ್ ದೆನ್ ನಿಮ್ಗೆ ಅದರಲ್ಲಿ ಕ್ಯಾಮ್ರಾ ಹೇಗೆ ವರ್ಕ್ ಆಗುತ್ತೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಾನು ನಿಮಗೆ OnePlus 7 Pro ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಇದರ ಸ್ಪೆಸಿಫಿಕೇಶನ್ ಹೇಳ್ತಿಲ್ಲ, ಇದರಲ್ಲಿ ಫೀಚರ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ನಾನು OnePlus 7 Pro ನ ಆಲ್ರೆಡಿ ಒಂದು 10-12 ಡೇಸ್ ಇಂದನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಂತೂ ಫೀಚರ್ಸ್ ಅಂತೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ಇವಾಗ ಈ OnePlus 7 Pro ಅಲ್ಲಿ ಯಾವ ಫೀಚರ್ಸ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ನಿಮಗೆ ಫಸ್ಟ್ ಯಾವ ಫೀಚರ್ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ಇವಾಗ ನೀವು ಫೋನ್ ನಲ್ಲಿ ಲಾಕ್ ಇಡೋದಕ್ಕೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಯೂಸ್ ಮಾಡ್ತೀರಾ. ಈ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ನಿಮಗೆ ಆನಿಮೇಷನ್ ಕೂಡ ಚೇಂಜ್ ಮಾಡ್ಬೋದು. ಅದು ಹೇಗೆ ಅಂತ ಅಂದ್ರೆ, ಫಸ್ಟ್ ಸೆಟ್ಟಿಂಗ್ಸ್ ಹೋಗಿ ಕೆಳಗಡೆ ಬನ್ನಿ. ಇಲ್ಲಿ ಸೆಕ್ಯೂರಿಟಿ ಅಂಡ್ ಲಾಕ್ ಸ್ಕ್ರೀನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಫಿಂಗರ್ ಪ್ರಿಂಟ್ ಅಂತ ಇದೆಯಲ್ಲ, ಅಲ್ಲಿ ನೀವು ನಿಮ್ಮ ಫಿಂಗರ್ ಪ್ರಿಂಟ್ ಸೆಟಪ್ನ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಆನಿಮೇಷನ್ ಎಫೆಕ್ಟ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ನಿಮಗೆ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಂಗರ್ ಪ್ರಿಂಟ್ ಆನಿಮೇಷನ್ ಕೊಟ್ಟಿದ್ದಾರೆ. ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟನೋ ಅದನ್ನ ಸೆಲೆಕ್ಟ್ ಮಾಡಿ. ಸೆಕೆಂಡ್ ಒಂದು ಫೀಚರ್ ನಾನು ನಿಮ್ಗೆ ಯಾವ್ದು ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ನಾನು ನಿಮ್ಗೆ ಇವಾಗ ಗೇಮಿಂಗ್ ಮೋಡ್, ಇವಾಗ ಆಬ್ವಿಯಸ್ಲಿ ನಾವು ಏನಾದರೂ ಗೇಮ್ ಆಡಬೇಕಾದಾಗ ಮೆಸೇಜ್ ಬರುತ್ತೆ, ಹಾಗೆ ಕಾಲ್ಸ್ ಬರುತ್ತೆ, ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ. ಇವಾಗ OnePlus 7 Pro ಅಲ್ಲಿ ನಿಮಗೆ ಗೇಮಿಂಗ್ ಮೋಡ್ ಅಂತ ಕೊಟ್ಟಿದ್ದಾರೆ. ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ಅಂದ್ರೆ, ಫಸ್ಟ್ ನೀವು ನಿಮ್ಮ ನೋಟಿಫಿಕೇಶನ್ ಇದ್ರಲ್ಲಿ ಹೋಗಿ, ಅಲ್ಲಿ ನೀವು ಇನ್ನೊಂದ್ಸಲಿ ಸ್ವೈಪ್ ಮಾಡಿ ರೈಟ್ ಸೈಡ್ ಅಲ್ಲಿ, ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಗೇಮಿಂಗ್ ಮೋಡ್ ಅಂತ ಕೊಟ್ಟಿದ್ದಾರೆ. ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಗೇಮಿಂಗ್ ಮೋಡ್ ಈಸ್ ಆನ್ ಅಂತ ತೋರಿಸ್ತಿದೆಯಲ್ಲ, ಇಲ್ಲಿ ಫನಾಟಿಕ್ ಮೋಡ್ನ ಆನ್ ಮಾಡಿ. ನಿಮಗೆ ಆನ್ ಮಾಡಿದಾಗ ಇಲ್ಲಿ ನೋಡಿ, ನಿಮಗೆ ಎಲ್ಲ ನೋಟಿಫಿಕೇಶನ್ ಮತ್ತೆ ಕಾಲು ಬ್ಲಾಕ್ ಆಗಿರುತ್ತೆ. ನಿಮಗೆ ಯಾವುದೇ ಕಾಲ್ಸ್ ಆಗಲಿ ನೋಟಿಫಿಕೇಶನ್ ಆಗಲಿ ತೋರಿಸೋದಿಲ್ಲ. ಇವಾಗ ನೀವು ಆರಾಮಾಗಿ ನೀವು ಗೇಮ್ನ ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಗಾಟ್ ಇಟ್ ಅಂತ ಕೊಡಿ. ಕೊಟ್ಟಾದ್ಮೇಲೆ ಇಲ್ಲಿ ನೋಡಿ ಫನಾಟಿಕ್ ಮೋಡ್ ಆನ್ ಆಗಿದೆ. ಇವಾಗ ನೀವು ಇದರಲ್ಲಿ ಗೇಮ್ ಕೂಡ ಆಡ್ಬೋದು, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ. ಈ ರೀತಿಯಾಗಿ ನೀವು ಗೇಮಿಂಗ್ ಮೋಡ್ ನ OnePlus 7 Pro ಅಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಫೀಚರ್ ಯಾವ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಝೆನ್ ಮೋಡ್. ಈ ಝೆನ್ ಮೋಡ್ ಏನು ಅಂತ ಅಂದ್ರೆ, ಇಲ್ಲಿ ನೋಡಿ, ಈ ಝೆನ್ ಮೋಡ್ ಏನಾದರೂ ಆನ್ ಮಾಡಿದ್ರೆ ನೀವು 20 ಮಿನಿಟ್ಸ್ ವರೆಗೂ ನೀವು ಈ ಫೋನ್ ನ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಅದು ಹೇಗೆ ಅಂತಂದ್ರೆ, ನೀವು ನೋಟಿಫಿಕೇಶನ್ ಪ್ಯಾನಲ್ಗೆ ಹೋಗಿ, ನೋಟಿಫಿಕೇಶನ್ ಪ್ಯಾನಲ್ ನೀವು ಈ ಕಡೆ ರೈಟ್ ಸೈಡ್ ಸ್ವೈಪ್ ಮಾಡಿ, ಇಲ್ಲಿ ನೋಡಿ ಝೆನ್ ಮೋಡ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ನೀವೇನಾದ್ರು ಝೆನ್ ಮೋಡ್ನ ಆನ್ ಮಾಡ್ಕೊಂಡ್ರೆ ನಿಮಗೆ 20 ಮಿನಿಟ್ಸ್ ವರೆಗೂ ಯಾವುದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಫೋನ್ನ ಯೂಸ್ ಮಾಡೋಕೆ ಆಗೋದಿಲ್ಲ. ಎಲ್ಲ ಕಾಲ್ಸ್ ಆಗಲಿ ನೋಟಿಫಿಕೇಶನ್ಸ್ ಆಗಲಿ ಎಲ್ಲ ನಿಮಗೆ ಬ್ಲಾಕ್ ಆಗುತ್ತೆ. ಜಸ್ಟ್ ಮೊಬೈಲ್ ಮಾತ್ರ ನಿಮ್ಮ ಕೈಲಿರುತ್ತೆ, ನೀವು ಯಾವುದೇ ರೀತಿಯಾಗಿ ಯೂಸ್ ಮಾಡೋಕ್ಕೆ ಆಗಲ್ಲ. ಇದನ್ನೇ ಝೆನ್ ಮೋಡ್ ಅಂತ ಕರೀತಾರೆ. ನಾನು ನೆಕ್ಸ್ಟ್ ಫೀಚರ್ ಯಾರು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನೀವು OnePlus 7 Pro ಅಲ್ಲಿ ಏನಾದರೂ ರೇರ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ಫೋಟೋ ತೆಗಿಬೇಕಾದ್ರೆ 48 ಮೆಗಾ ಪಿಕ್ಸೆಲ್ ಫೋಟೋ ಹೇಗೆ ತೆಗೆಯೋದು ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಫಸ್ಟ್ ನೀವು ಕ್ಯಾಮ್ರಾ ಓಪನ್ ಮಾಡ್ಕೊಳ್ಳಿ. ಕ್ಯಾಮ್ರಾ ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಸ್ವೈಪ್ ಮಾಡಿ ಮೇಲ್ಗಡೆ ಇಲ್ಲಿ ಫೋಟೋ ಹತ್ರ, ಇಲ್ಲಿ ನಿಮಗೆ ಪ್ರೋ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ಪ್ರೋ ಅಂತ ಸೆಲೆಕ್ಟ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ರಾ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ನೋಡಿ JPEG 48 ಮೆಗಾ ಪಿಕ್ಸೆಲ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು ಇದರಲ್ಲಿ ಯಾವುದೇ ಫೋಟೋನ ನೀವು ಕ್ಲಿಕ್ ಮಾಡಿದಾಗ ನಿಮಗೆ 48 ಮೆಗಾ ಪಿಕ್ಸೆಲ್ ಬರುತ್ತೆ. ಈ ರೀತಿಯಾಗಿ ನೀವು OnePlus 7 Pro ಯೂಸ್ ಮಾಡಿಕೊಂಡು 48 ಮೆಗಾ ಪಿಕ್ಸೆಲ್ ಫೋಟೋನು ತೆಗಿಬೋದು. ಇವಾಗ OnePlus 7 Pro ಯೂಸ್ ಮಾಡಿಕೊಂಡು ಒಂದೇ ಸ್ಮಾರ್ಟ್ ಫೋನ್ನ ಇಬ್ರು ಯೂಸ್ ಮಾಡ್ಬೋದು. ಅದು ಹೇಗೆ ಅಂತ ಅಂದ್ರೆ, ಫಸ್ಟ್ ನೀವು ನಿಮ್ಮ ನೋಟಿಫಿಕೇಶನ್ ಪ್ಯಾನಲ್ಗೆ ಹೋಗಿ, ಇಲ್ಲಿ ನೋಡಿ, ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸ್ ಅಲ್ಲಿ ಅಕೌಂಟ್ಸ್ ಅಂತ ಇದೆಯಲ್ಲ, ಇಲ್ಲಿ 2 ಅಕೌಂಟ್ನ ಆಡ್ ಮಾಡಿಕೊಂಡು ನೀವು ಮಲ್ಟಿಪಲ್ ಯೂಸರ್ ಆಗಿ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಒಂದೇ ಸ್ಮಾರ್ಟ್ ಫೋನ್ನ ಮಲ್ಟಿಪಲ್ ಯೂಸರ್ ಆಗಿ ಯೂಸ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಫೀಚರ್ ಯಾವುದು ಅಂತಂದ್ರೆ, ನಿಮಗೆ ಇದರಲ್ಲಿ ನೈಟ್ ಮೋಡ್ ಮತ್ತೆ ರೀಡ್ ಮೋಡ್ ಅಂತ ಕೊಟ್ಟಿದ್ದಾರೆ. ಅದನ್ನ ಹೇಗೆ ಆಕ್ಟಿವೇಟ್ ಮಾಡೋದು ಅಂತ ಅಂದ್ರೆ, ಫಸ್ಟ್ ಏನ್ ಮಾಡಿ ಅಂದ್ರೆ, ಸೆಟ್ಟಿಂಗ್ಸ್ಗೆ ಹೋಗಿ, ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಅಂತ ಕೊಟ್ಟಿದ್ರಲ್ಲ, ಇಲ್ಲಿ ನೋಡಿ ನೈಟ್ ಮೋಡ್ನ ಆನ್ ಮಾಡ್ಕೊಂಡ್ರೆ ನೀವು ನಿಮ್ಮ ಫೋನ್ನ ನೀವು ನೈಟ್ ಮೋಡಲ್ಲಿ ಯೂಸ್ ಮಾಡ್ಬೋದು. ದೆನ್ ನೆಕ್ಸ್ಟ್ ರೀಡಿಂಗ್ ಮೋಡ್ ಕೊಟ್ಟಿದ್ದಾರೆ. ರೀಡಿಂಗ್ ಮೋಡ್ ಏನನ್ನ ಆನ್ ಮಾಡ್ಕೊಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕೆಳಗಡೆ ಟರ್ನ್ ಆನ್ ರೀಡಿಂಗ್ ಮೋಡ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ರೀಡಿಂಗ್ ಮೋಡ್ ಆನ್ ಆಗುತ್ತೆ. ಈ ರೀತಿಯಾಗಿ ನೀವು ನೈಟ್ ಮೋಡ್ ಮತ್ತೆ ರೀಡಿಂಗ್ ಮೋಡ್ನ
ಯೂಸ್ ಮಾಡ್ಬೋದು. ನಾನು ನಿಮಗೆ ನೆಕ್ಸ್ಟ್ ಫೀಚರ್ ಯಾವ್ದು ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನೋಡಿ, ನೀವೇನಾದ್ರೂ ಟೇಬಲ್ ಮೇಲೆ ನಾವು ಫೋನ್ ಹಿಂಗೆ ಇಟ್ಟಿರ್ತೀರಾ, ಇಫ್ ಇನ್ ಕೇಸ್ ಲಿಫ್ಟ್ ಮಾಡಿದ ತಕ್ಷಣ ನಿಮ್ಗೆ ಏನಾದ್ರು ಡಿಸ್ಪ್ಲೇ ಆನ್ ಆಗಬೇಕು, ಅಥವಾ ನೀವೇನೋ ಫೋನ್ ಕೈಲಿ ಇಟ್ಕೊಂಡಿರ್ತೀರಾ, ಏನೋ ನೀವು ಟ್ಯಾಪ್ ಮಾಡಿದ ತಕ್ಷಣ ಡಿಸ್ಪ್ಲೇ ಆನ್ ಆಗಬೇಕು ಅಂದ್ರೆ ಯಾವ ರೀತಿಯಾಗಿ ಸೆಟ್ಟಿಂಗ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಏನ್ ಮಾಡಿ ಅಂತ ಅಂದ್ರೆ, ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸ್ ಅಲ್ಲಿ ಡಿಸ್ಪ್ಲೇಗೆ ಹೋದ್ಮೇಲೆ ಇಲ್ಲಿ ನಿಮ್ಗೆ ಆಂಬಿಯಂಟ್ ಡಿಸ್ಪ್ಲೇ ಅಂತ ಕೊಟ್ಟಿದಾರ, ಅದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಗೆ ಪಿಕಪ್ ಯುವರ್ ಫೋನ್ ಟು ಶೋ ಅಂತ ಇದೆಯಲ್ಲ, ಅದನ್ನ ಆನ್ ಮಾಡ್ಕೊಳ್ಳಿ. ಹಾಗೆ ಟ್ಯಾಪ್ ದ ಸ್ಕ್ರೀನ್ ಟು ಶೋ ಅಂತ ಆನ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನಾನು ಏನಾದರೂ ಇಲ್ಲಿ ಇಟ್ಟಿರ್ತೀನಿ, ಇಫ್ ಇನ್ ಕೇಸ್ ನೋಡಿ ಹಿಂಗೆ ಕೈಲಿ ಇಟ್ಕೊಂಡಾಗ ಡಿಸ್ಪ್ಲೇ ಆನ್ ಆಗುತ್ತೆ. ಡಿಸ್ಪ್ಲೇನ ಆಫ್ ಮಾಡಿರ್ತೀನಿ, ಇಲ್ಲಿ ನೋಡಿ ಹಿಂಗೆ ಟಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಡಿಸ್ಪ್ಲೇ ಆನ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, OnePlus 7 Pro ಹೇಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಗಿಸ್ ಬೋರ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನು ಮಂಜುನಾಥ್, ಸೈನಿಂಗ್ ಆಫ್.